ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ದಿನ ಕಳೆಯೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ನಿಜವಾದ ಜೈಲಿನ ದರ್ಶನ್ಗಾಗಿರ್ತಕ್ಕಂಥದ್ದು ಬಳ್ಳಾರಿ ಜೈಲಿನಲ್ಲೇ. ಬಳ್ಳಾರಿ ಜೈಲಿಗೆ ಒಗ್ಗೋದಕ್ಕಾಗದೆ ಒದ್ದಾಡ್ತಾ ಇರ್ತಕ್ಕಂಥ ಈ ದರ್ಶನ್ ಇದೀಗ ಬೆನ್ನು ನೋವಿನಿಂದ ಕೂಡ ಬಳಲ್ತಾ ಇದ್ದಾರೆ. ಮಲಬದ್ಧತೆ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಜೈಲಧಿಕಾರಿಗಳ ಬಳಿ ನನಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು, ಸರ್ಜಿಕಲ್ ಚೇರ್ ಬೇಕು ಅಂತ ಮನವಿ ಮಾಡಿದ್ದಾರೆ. ಹಾಗಾದರೆ ನಿನ್ನೆ ವೈದ್ಯಕೀಯ ತಪಾಸಣೆಗೆ ಒಳಗಾದಂತಹ ದರ್ಶನ್ ಈ ಬಗ್ಗೆ ವೈದ್ಯರು ಏನು ಹೇಳಿದ್ರು, ದರ್ಶನ್ಗೆ ಆತ ಕೇಳ್ಕೊಂಡಿರ್ತಕ್ಕಂಥ ಬೇಡಿಕೆಗಳನ್ನು ಪೂರೈಸ್ತಾರಾ ಇಲ್ವಾ, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ತೊಳಲಾಟ. ದಾಸನಿಗೆ ಆರೋಗ್ಯ ಸಮಸ್ಯೆ, ವೈದ್ಯರ ತಪಾಸಣೆ. ದರ್ಶನ್ ಪರಪ್ಪನಾಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಬಂದಾಗಿನಿಂದ ನಿಜವಾದ ಜೈಲು ಹೇಗಿರುತ್ತೆ ಅನ್ನೋದ್ರ ರುಚಿ ಕಂಡಿದ್ದಾರೆ. ಪರಪ್ಪನಾಗ್ರಹಾರ ಜೈಲಿನಲ್ಲಿ ಐಷಾರಾಮಿ ದಿನ ಕಳೆದಿದ್ರಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆದರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರನ್ನ ಸಾಮಾನ್ಯ ಕೈದಿಗಳಂತೆ ನಡೆಸಿಕೊಳ್ತಿದ್ದು ಪ್ರತಿ ಕ್ಷಣಗಳನ್ನ ಕಳೆಯೋದಕ್ಕೆ ಒದ್ದಾಡ್ತಿದ್ದಾರೆ. ಬಳ್ಳಾರಿ ಹೊಸ ಜಾಗ ಆದ ಕಾರಣ ಮೊದಲ 2 ರಾತ್ರಿ ನಿದ್ದೆ ಇಲ್ಲದೆ ರಾತ್ರಿ ಕಳೆದಿದ್ದ ದರ್ಶನ್ ಸಾಕಷ್ಟು ಬಳಲಿದ್ರು. ಯಾವಾಗ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ನೀಡಿ ವಾಪಸ್ ಹೋದ್ರು, ಆಗಿನಿಂದ ಸ್ವಲ್ಪ ಬೂಸ್ಟ್ ಸಿಕ್ಕಂತಾಗಿದೆ. ಪತ್ನಿ ವಿಜಯಲಕ್ಷ್ಮಿ ಎದುರು ದರ್ಶನ್ ತನಗಿರೋ ಆರೋಗ್ಯ ಸಮಸ್ಯೆ ಬಗ್ಗೆ ನೋವು ತೋಡಿಕೊಂಡಿದ್ದಾರೆ. ನನಗೆ ಬೆನ್ನು ಹುರಿ ಸಮಸ್ಯೆ ತೀವ್ರ ಆಗಿರೋದ್ರಿಂದ ನೋವು ಹೆಚ್ಚಾಗ್ತಿದೆ. ಇದೇ ಕಾರಣದಿಂದ ಇಂಡಿಯನ್ ಶೌಚಾಲಯ ಬಳಕೆ ಮಾಡೋದಕ್ಕೆ ಆಗ್ತಿಲ್ಲ. ಹೀಗಾಗಿ ವೆಸ್ಟರ್ನ್ ಟಾಯ್ಲೆಟ್ ಅಥವಾ ಸರ್ಜಿಕಲ್ ಚೇರ್ ನೀಡುವಂತೆ ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡಿದ್ರು. ಇದೇ ಸಮಸ್ಯೆಯನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯು ಜೈಲಾಧಿಕಾರಿಗಳಿಗೆ ಹೇಳಿದ್ರಿಂದ ಜೈಲಾಧಿಕಾರಿಗಳು ಮೆಡಿಕಲ್ ರಿಪೋರ್ಟ್ ಕೊಟ್ರೆ ಪರಿಶೀಲನೆ ಮಾಡಲಾಗುತ್ತೆ ಅಂತ ತಿಳಿಸಿದ್ರು. ಹೀಗಾಗಿ ಸಂಬಂಧಿಯೊಬ್ಬರು ದರ್ಶನ್ ಅವರ ಮೆಡಿಕಲ್ ರಿಪೋರ್ಟ್ ಕೊಟ್ಟು ಹೋಗಿದ್ರಿಂದ ಡ್ಯೂಟಿ ವೈದ್ಯರು ಜೈಲಿನಲ್ಲಿ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನ ನಡೆಸಿದ್ದಾರೆ. ಬೆನ್ನು ನೋವಿನ ಸಮಸ್ಯೆಗೆ ಇಂಡಿಯನ್ ಟಾಯ್ಲೆಟ್ ಅಡ್ಜಸ್ಟ್ ಆಗಲ್ಲ ಅಂತೇಳಿ ವೆಸ್ಟರ್ನ್ ಟಾಯ್ಲೆಟ್ ತಿಳ್ಕೊಂಡಿದ್ರು. ಅದಕ್ಕೇನು ಮೆಡಿಕಲ್ ರೆಕಾರ್ಡ್ಸ್ ನೋಡಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಏನು ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಡಾಕ್ಯುಮೆಂಟ್ ನೋಡ್ಬೇಕು. ಅಲ್ಲ ಅವ್ರು ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ತೀನಿ ಅಂತಂದ್ರೆ ನಾನು ಬೇಡ ಅಂತ ಹೇಳಲಿಕ್ಕಾಗಲ್ಲ. ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡಿ ನಮ್ಮಲ್ಲಿ ಜೈಲ್ ಡಾಕ್ಟರ್ ಅದನ್ನು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಆನಂತರ ಅದನ್ನು ಏನು ಅಗತ್ಯತೆ ಇದೆ ಅದನ್ನು ನಾವು ಇಂದು ಸಹಿತ ಕೊಲೆ ಆರೋಪಿ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನ ಹಿರಿಯ ತಜ್ಞ ವೈದ್ಯರು ನಡೆಸಲಿದ್ದಾರೆ. ಆರೋಪಿ ದರ್ಶನ್ ಅವರ ಆರೋಗ್ಯದ ತಪಾಸಣೆ ಬಳಿಕ ಕುಟುಂಬಸ್ಥರು ನೀಡಿರುವ ಮೆಡಿಕಲ್ ರಿಪೋರ್ಟ್ ಅನ್ನು ಪರಿಶೀಲಿಸಲಿದ್ದಾರೆ. ತದನಂತರ ವೈದ್ಯರು ದರ್ಶನ್ ಅವರ ಮೆಡಿಕಲ್ ರಿಪೋರ್ಟ್ ಅನ್ನು ಜೈಲಾಧಿಕಾರಿಗಳ ಮೂಲಕ ಬಂಧಿ ಖಾನೆ ಡಿಐಜಿ ಅವರಿಗೆ ಸಲ್ಲಿಸಲಾಗುತ್ತೆ. ಡಿಐಜಿ ಅವರು ಮೆಡಿಕಲ್ ರಿಪೋರ್ಟ್ ಆಧರಿಸಿ ಏನೆಲ್ಲ ಸಮಸ್ಯೆ ಇದೆ ಅನ್ನೋದನ್ನ ಮನಗಂಡು ತದನಂತರ ಕೋರ್ಟ್ ಗಮನಕ್ಕೆ ತಂದು ದರ್ಶನ್ ಅವರಿಗೆ ಸರ್ಜಿಕಲ್ ಚೇರ್ ಕೊಡೋದಾ ಬೇಡವಾ ಅನ್ನೋದನ್ನ ತೀರ್ಮಾನಿಸ್ತಾರೆ. ಅಂದ್ರೆ ದರ್ಶನ್ ಅವರ ಅಗತ್ಯತೆ ಪೂರೈಕೆ ಮಾಡೋದು ಅವರ ಮೆಡಿಕಲ್ ರಿಪೋರ್ಟ್ ಮೇಲೆ ನಿಂತಿದೆ. ಒಟ್ನಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದಾಗಿನಿಂದಲೂ ನಿತ್ಯ ನರಕಯಾತನೆ ಅನುಭವಿಸ್ತಾ ಇರೋ ಕೊಲೆ ಆರೋಪಿ ನಟ ದರ್ಶನ್ಗೆ ಇದೀಗ ಬೆನ್ನು ಹುರಿ ನೋವಿನ ಸಮಸ್ಯೆಯಿಂದಾಗಿ ಮಲಬದ್ಧತೆಯದ್ದೇ ದೊಡ್ಡ ಚಿಂತೆಯಾಗಿದೆ. ಹೀಗಾಗಿ ವೈದ್ಯರು ನೀಡುವ ವರದಿ ಮೇಲೆ ದರ್ಶನ್ ಅವರ ಚಿತ್ತ ನೆಟ್ಟಿದ್ದು ಸರ್ಜಿಕಲ್ ಚೇರ್ಗೆ ಅವಕಾಶ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಮರೇಶ ಎಲ್ ಕೆ ಹೊಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.